ನಾನು ಇವತ್ತೇ ಬರೆದುಕೊಡ್ತೀನಿ, ಈ ಸಿನಿಮಾ ಸೂಪರ್ ಆಗಿ ಹೋಗುತ್ತೆ. ಅದೇ ನನಗೆ ಗೊತ್ತಿಲ್ಲ, ನಾನು ಟ್ರೈಲರ್ ನೋಡಿದಾಗಿಂದ ನಾನು ಮುಂಚೆನೆ ತೋರಿಸಿದ್ರು. ಐ ವಾಸ್ ವೆರಿ ಇಂಪ್ರೆಸ್ಡ್ ಆಕ್ಚುಲಿ. ಈ ವಿಕಿ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಫಸ್ಟ್ ಕಟಿಪುಡಿ ಇದರಲ್ಲಿ ಅಸೋಸಿಯೇಟ್ ವರ್ಕ್ ಮಾಡಿದ್ರು, ಅದ್ರಲ್ಲಿ ಒಂದು ಚಿಕ್ಕ ಪಾತ್ರನೂ ಮಾಡಿದ್ದಾರೆ. ಅದಾದ್ಮೇಲೆ ಕೆಂಡ ಸಂಪಿಗೆ ನೋಡಿ, ಸೂರ್ಯ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇದ್ರೆ ಅವ್ರ ಕೈಲೇ ಹೀರೋ ಪಾತ್ರ ಮಾಡಿಸಿದ್ದಾರೆ. ಆ ಪಿಕ್ಚರ್ ಅಷ್ಟೇ ಸೂಪರ್. ಆ ಪಿಕ್ಚರ್ಗೂ ಹೋಗಿದ್ದೆ, ಪ್ರಿವ್ಯೂ ಶೋಗೆ ಹೋಗಿದ್ದೆ ನಾನು. ಅದೇ ರೀತಿ ಕಾಲೇಜ್ ಕುಮಾರ್, ಇವಾಗ ಕಾಲಾಪತ್ತರ್. ಇದ್ರಲ್ಲಿ ನೋಡಿ ಒಂದು ಐಡೆಂಟಿಫಿಕೇಶನ್ ಇದೆ, ಕೆ ಅನ್ನೋ ವರ್ಡ್ ಬಿಟ್ಟಿಲ್ಲ ಅವರು. ಓಕೆ, ಕಡ್ಡಿಪುಡಿ, ಕೆಂಡ ಸಂಪಿಗೆ, ಕಾಲೇಜ್ ಕುಮಾರ್ ಅಂಡ್ ಕಾಲಾಪತ್ತರ್ ಎಲ್ಲಾದ್ರೂ ಕೆ ಇದೆ. ಕೆ ಯಾರು ಯೂಸ್ ಮಾಡ್ತಾರೆ ಗೊತ್ತಾ? ಯಾರು ಕಿಂಗ್ ಆಟಿಟ್ಯೂಡ್ ಇರುತ್ತೋ ಅವರೇ ಯೂಸ್ ಮಾಡ್ತಾರೆ. ಸೊ ನನಗೆ ಅನ್ಸುತ್ತೆ ಈ ಟ್ರೈಲರ್ ನೋಡಿದ್ಮೇಲೆ ಐ ಥಿಂಕ್ ಇಸ್ ವೆರಿ ಬ್ರಿಲಿಯಂಟ್. ಅದರಲ್ಲಿ ನಾಗಭರಣ ಅವ್ರು ನೋಡಿ ಬಹಳ ಖುಷಿ ಆಯ್ತು. ಅಂಡ್ ರಾಜೇಶ್ ನಟರಂಗ್ ಇರ್ಬೋದು, ಅಂಡ್ ಪ್ರತಿಯೊಂದು ಪಾತ್ರನೂ ಅಷ್ಟೇ. ಆಮೇಲೆ ಧನ್ಯ ತುಂಬಾ ಬೇರೆ ತರ ಕಾಣ್ತಾಳೆ. ಈಗ ಧನ್ಯ ನಾವು ನೋಡಿರೋ ರೀತಿ ಚಿಕ್ಕ ಮಗುವಿಂದ ನೋಡಿದ್ದೀನಿ. ಆ ಮಗುವಿಂದ ನೋಡ್ಬೇಕಾದ್ರೆ ಇವತ್ತು ಇಷ್ಟು ಮಟ್ಟ ಯಾಕೆ ಮಾಡ್ತಾರೆ ಅಂದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ. ಆಮೇಲೆ ಪೂರ್ಣಿಮನ ವಿಷಯ ಒಂದು ಹೇಳಿದ್ರು ವಿಕಿ, ಈ ತರ ಬಹಳ ಥ್ಯಾಂಕ್ಸ್, ನೀವು ಎಷ್ಟು ಚೆನ್ನಾಗಿ ಪ್ರೊಡ್ಯೂಸರ್ನು ಇಡೀ ಟೀಮ್ ನ ಹ್ಯಾಂಡಲ್ ಮಾಡಿದೆ ಅಂತ. ಯಾರ ಮಗಳು ಅವರು? ಅದು ಬ್ಲಡ್ಲೇ ಇದೆ, ಅದು ಮಗಳಲ್ವಾ? ಮತ್ತೆ ಯಾರ ಮಗಳು ಬರದೆ ಹೆಂಗಿರುತ್ತೆ? ಯಾಕಂದ್ರೆ ಅಮ್ಮನ್ನ ಬರೀ ಎಲ್ಲ ರಫ್ ಅನ್ಸುತ್ತೆ. ಇಲ್ಲ, ಅಮ್ಮ ರಫ್ ಜೊತೆ ಸಾಫ್ಟ್ ಇದೆ. ಎರಡು ಅವತಾರ. ಅವ್ರು ಯಾವತ್ತೂ ರಫ್ ಯಾವಾಗಿರ್ಬೇಕು ರಫ್ ಆಗಿರ್ತಾರೆ, ಸಾಫ್ಟ್ ಯಾವಾಗಿರ್ಬೇಕು. ಪಿಕ್ಚರ್ ಆಗ್ಬೇಕಂದ್ರೆ ನಾವು ಸಾಫ್ಟ್ ಆಗಿ ಇರ್ಬೇಕಾಗುತ್ತೆ, ರಫ್ ಆಗಿರ್ಬೇಕಾಗುತ್ತೆ. ಅದನ್ನ ಹ್ಯಾಂಡಲ್ ಮಾಡೋ ಚೆನ್ನಾಗಿ ಮಾಡಿದ್ದಾರೆ ಪೂರ್ಣಿಮಾದು. ಅದಕ್ಕೆ ಆಲ್ ದಿ ಬೆಸ್ಟ್. ಅಂಡ್ ನಂಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ವಿಕಿ ಬಗ್ಗೆ ಹೇಳ್ಬೇಕಂದ್ರೆ. ಕಾಲಾಪತ್ತರ್ ನನಗೆ ತುಂಬಾ ಫೇವ್ರೆಟ್ ಟೈಟ್ಲ್ ಇದು. ಅಮಿತಾಬ್ ಬಚ್ಚನ್ ಅವ್ರದ್ದು ಕಾಲಾಪತ್ತರ್ ಬಂತು, ಅವಾಗಿಂದ ನಾ ಅಮಿತಾಬ್ ಬಚ್ಚನ್ ದೊಡ್ಡ ಫ್ಯಾನ್ ನಾನು. ಕಾಲಾಪತ್ತರ್ ಅಂದ ತಕ್ಷಣ ನಾನು ಓಕೆ ಕಾಲಾಪತ್ತರ್ ಆ ಲೆವೆಲ್ಲೇ ಇರ್ಬೇಕು ಅಂತ ನಾನು ಆಸೆ ಪಡ್ತೀನಿ. ಯಾಕಂದ್ರೆ ಯಾವತ್ತು ಅಂದ್ರೆ ಒಂದು ಶಿಲ್ಪಿ ಆಗ್ಬೇಕಂದ್ರೆ ಕಲ್ಲು ಅವಶ್ಯಕತೆ ಇದೆ. ನಾವೇನಾದ್ರೂ ಆಗ್ಬೇಕಂದ್ರೆ ಒಂದು ಕಲ್ಲು ಸುಮ್ಮನೆ ಇಲ್ಲ, ಕಲ್ಲಿಗೂ ಜೀವ ಇದೆ, ಕಲ್ಗೂ ಒದ್ದೆ ಇದೆ, ಕಣ್ಣೀರಿದೆ, ಎಮೋಷನ್ಸ್ ಇದೆ. ಐ ಥಿಂಕ್ ಮೋಟಿವೇಶನ್ ಏನ್ ಆಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಐ ಥಿಂಕ್ ಈ ಕತೆ ಮೋಸ್ಟ್ಲಿ ಮೋಟಿವೇಶನ್ ಮೇಲೆ ಬೇಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಐ ಥಿಂಕ್ ಗುಡ್. ಯಾಕಂದ್ರೆ ಪ್ರತಿಯೊಬ್ರು ಮೋಟಿವೇಟ್ ಆಗಬೇಕು. ಯಾತಿಗೋಸ್ಕರ ನಾವು ಬದುಕಬೇಕು, ಅದಕ್ಕೆ ಮೋಟಿವೇಟ್ ಆಗಬೇಕು. ಯಾತಿಗೋಸ್ಕರ ನಾವು ಕರಿಯರ್ ಚೂಸ್ ಮಾಡಬೇಕು, ಅದಕ್ಕೆ ಮೋಟಿವೇಟ್ ಆಗಬೇಕು. ಯಾತಿಗೋಸ್ಕರ ಎಲ್ಲರೂ ಪ್ರೀತಿಸಬೇಕು, ಅದಕ್ಕೆ ಮೋಟಿವೇಟ್ ಆಗಬೇಕು. ಒಳ್ಳೆತನ ಬಯಸಬೇಕು, ಅದಕ್ಕೆ ಮೋಟಿವೇಟ್ ಆಗಬೇಕು. ಒಳ್ಳೆ ಸಿನಿಮಾ ಬರಬೇಕು ನೋಡ್ಬೇಕು, ಅದಕ್ಕೆ ಮೋಟಿವೇಟ್ ಆಗಬೇಕು. ನಮ್ಮ ಕನ್ನಡ ಸಿನಿಮಾ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ತೇವೆ. ಹಂಗಿರ್ಬೇಕಾದ್ರೆ ಎಲ್ಲ ಸಿನಿಮಾಗಳನ್ನ ಹೋಗಿ ನೋಡಿ. ಖಂಡಿತ ಏನಾದ್ರೂ ಒಂದು ಒಳ್ಳೆ ಅಂಶ ಇರುತ್ತೆ, ಆ ಒಳ್ಳೆ ಅಂಶನ ನೀವು ಸ್ಪ್ರೆಡ್ ಮಾಡಿ. ಅಂಶನ ಸ್ಪ್ರೆಡ್ ಮಾಡಿದಾಗ ಕನ್ನಡ ಭಾಷೆ ಇಂಪ್ರೂವ್ ಆಗುತ್ತೆ. ಇವತ್ತು ಆಲ್ರೆಡಿ ಇಂಪ್ರೂವ್ ಆಗ್ತಾ ಇದೆ. ಚಿಕ್ಕ ಸಿನಿಮಾಗಂತ ಅನ್ಕೋಬಾರ್ದು, ಎಲ್ಲ ಸಿನಿಮಾನೇ ಚಿಕ್ಕದಾಗ್ಲಿ, ಬಿಗ್ ಬಡ್ಜೆಟ್ ಸ್ಮಾಲ್ ಬಡ್ಜೆಟ್, ನೋ, ಇಟ್ಸ್ ಅ ಫಿಲಿಂ ಅಷ್ಟೇನೆ. ಇಟ್ಸ್ ಅ ಫಿಲಿಂ. ಏನ್ ದುಡ್ಡು ಹಾಕ್ಬಿಟ್ಟು 1,000 ಕೋಟಿ ಹಾಕ್ಬಿಟ್ರೆ ಸಿನಿಮಾನ ಇಲ್ಲ. ನಾವು ಮಾಡ್ಬೇಕಾರೆ ಜನ್ಮದ ಜೋಡಿ ಮಾಡ್ಬೇಕಾರೆ 60 ಲಕ್ಷದಲ್ಲಿ ಮಾಡ್ದು. ಅವ ಯಾರು ಗೊತ್ತಿದ್ದು ಇಷ್ಟು ಮಟ್ಟ ಕಲೆಕ್ಟ್ ಆಗುತ್ತೆ ಅಂತ ಇಲ್ಲ. ಕತೆ ಮುಖ್ಯ, ಆಮೇಲೆ ನಾವೇನ್ ತೆಗಿತೀವೋ ಅದು ಮುಖ್ಯ, ವೇಸ್ಟ್ ಮಾಡೋದು ಮುಖ್ಯ ಅಲ್ಲ. ಬಟ್ ಸಿನಿಮಾ ಬಂದು ಕೂರಿಸ್ಬೇಕು. ಸಿನಿಮಾ ನೋಡಿದಾಗ ಹಂಗ ಅನ್ಸ್ಬೇಕು, ಓ ಮೈ ಗಾಡ್ ಅನ್ಸ್ಬೇಕು. ಇವತ್ತು ಅಫ್ಕೋರ್ಸ್ ಎಲ್ಲ ಮೀಡಿಯಾಗಳಿದೆ, ಜಾಸ್ತಿ ಇದೆ, ಎಲ್ಲ ಸ್ಪ್ರೆಡ್ ಮಾಡ್ತಾರೆ. ದಯವಿಟ್ಟು ಎಲ್ಲ ಮೀಡಿಯಾದವರು ಅಷ್ಟೇ, ಸೋಷಿಯಲ್ ಮೀಡಿಯಾ ಇರ್ಬೋದು, ಇಲ್ಲ ಟೆಲಿವಿಷನ್ ಅವ್ರು ಇರ್ಬೋದು, ಪ್ರೆಸ್ ಅವ್ರು ಇರ್ಬೋದು, ಸಪೋರ್ಟ್ ಮಾಡಿ. ಒಳ್ಳೆ ಪಾಯಿಂಟ್ಸ್ ನ ಸಪೋರ್ಟ್ ಮಾಡಿ ಕನ್ನಡನ ಉಳಿಸಿ ಬೆಳೆಸಿ.